ಎಲ್ಲ ರೈತ ಬಾಂಧವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ನಮಸ್ಕಾರ. ಸೊ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಕಳೆದ ಒಂದೂವರೆ ತಿಂಗಳಿಂದ ತರಕಾರಿ ಬೆಳೆಗಳಲ್ಲೇ ಅತ್ಯಂತ ಉತ್ತಮವಾದ ಮಾರುಕಟ್ಟೆ ಧಾರಣೆಗೆ ಹೋಗ್ತಿರೋದು ಅಂತಂದರೆ ಟೊಮೊಟೊ ಬೆಳೆ ಅಂತಂತ ಕರಿತೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಟೊಮೊಟೊ ಬೆಲೆ ಜಾಸ್ತಿ ಆದಂಗೆ ರೈತರು ಕೂಡ ಬೆಳೆಗಳ ಬಗ್ಗೆ ವಹಿಸ್ತಕ್ಕಂತಹ ಒಂದು ನಿಗಾನೂ ಜಾಸ್ತಿ ಆಗ್ತಾ ಹೋಗಿದೆ, ಮತ್ತು ಖರ್ಚು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ಎಲ್ಲ ರೈತರಿಗೂ ಸಾಮಾನ್ಯವಾಗಿ ಟೊಮೊಟೊ ಬೆಳೆನಲ್ಲಿ ಏನಾಗುತ್ತೆ ಅಂತಂದರೆ, ರೈತರು ಏನು ತಪ್ಪು ಮಾಡ್ತಾ ಇರ್ತಾರೆ ಅಂದರೆ, ಟೊಮೆಟೊ ಬೆಳೆನಲ್ಲೇ ಪದೇ ಪದೇ ಟೊಮೊಟೊನ ಬೆಳೀತಕ್ಕಂಥದ್ದನ್ನ ರೂಢಿ ಮಾಡ್ಕೊಂಡಿರ್ತಾರೆ. ಇನ್ನೊಂದೇನು ಅಂತಂದರೆ, ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ರೈತರು ಇಲ್ಲಿ ಏನು ಮರೀತಾರೆ ಅಂತಂದರೆ, ಅಟ್ಲೀಸ್ಟ್ ಟೊಮೊಟೊ ಬೆಳೀತಕ್ಕಂಥ ರೈತರು ಅಥವಾ ತರಕಾರಿ ಬೆಳೀತಕ್ಕಂಥ ರೈತರು ವರ್ಷದಲ್ಲಿ ಒಂದು ಸತಿನಾದ್ರು ಭೂಮಿನ ಮಾಗಿ ಮಾಡಿ, ಮತ್ತು ಬೆಳೆನ ಒಂದು ವರ್ಷಕ್ಕೆ ಒಂದು ಬೆಳೆ ಆದಮೇಲೆ ಇನ್ನೊಂದು ಬೆಳೆನ ಚೇಂಜ್ ಮಾಡ್ತಾ ಹೋಗಿ. ಟೊಮೊಟೊ ಆದಮೇಲೆ ಬೇರೆ ರೀತಿಯ ಜಾತಿಯ ಬೆಳೆಗಳನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಟೊಮೊಟೊ ಬೆಳೆನಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಇವತ್ತು ಇಲ್ಲಿ ನಾವು ಟೊಮೊಟೊ ಒಂದು ಫೀಲ್ಡಲ್ಲಿ ಇದ್ದೀವಿ. ಇಲ್ಲಿ ಟೊಮೊಟೊದಲ್ಲಿ ನಾವು ನೋಡ್ತಾ ಇದ್ದೀವಿ. ನಾರ್ಮಲಿ ಈ ಥರ ನಾವು ಅಬ್ಸರ್ವೇಷನ್ಸು ನಾರ್ಮಲಿ ಟೊಮೊಟೊದಲ್ಲಿ ಎಷ್ಟು ದಿನಕ್ಕೆ ಕಾಣುತ್ತೆ ಅಂತಂದರೆ, ಹೂವು ಮತ್ತು ಈಚು ಅಂದರೆ 45ರಿಂದ 50ನೇ ದಿನದಲ್ಲಿ ಟೊಮೊಟೊ ಗಿಡಗಳು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬೆಳಿಗ್ಗೆ ಎದ್ದು ಹೋಗಿ ನೋಡಿದಾಗ ರೈತರು ಏನಾಗುತ್ತೆ ಅಂತಂದರೆ, ಈ ಥರ ಗಿಡಗಳೆಲ್ಲ ಬಾಡಿ ಸಾಯ್ತಕ್ಕಂಥ ಸಮಸ್ಯೆ ಬರ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ಗಿಡನ ನಾವು ಕಿತ್ತು ನೋಡಿದಾಗ ರೂಟಲ್ಲಿ ಫಂಗಲ್ ಇನ್ಫೆಕ್ಷನ್ ಗ್ರೋತ್ ಜಾಸ್ತಿ ಆಗ್ತಾ ಇರುತ್ತೆ. ಇಂತಹ ಒಂದು ಸಮಸ್ಯೆ ಏನಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ ಅಂತಂದರೆ, ಬೆಳೆದ ಜಮೀನಲ್ಲೇ ಒಂದೇ ರೀತಿಯ ಬೆಳೆಗಳನ್ನ ಬೆಳೆಯೋದ್ರಿಂದ ಈ ರೀತಿಯಾದ ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಕರಿತಾ ಇರ್ತೀವಿ. ಇನ್ನೂ ಒಂದು ಸಮಸ್ಯೆ ಕಾಣಿಸ್ತಾ ಇರುತ್ತೆ, ಫಿಸೇರಿಯಂ ವಿಲ್ಟ್ ಅಂತ ಕರಿತೀವಿ. ಆ ಲಕ್ಷಣ ಹೆಂಗಿರುತ್ತೆ ರೋಗದ್ದು ಅಂತಂದರೆ, ಗಿಡ ಚೆನ್ನಾಗೇ ಇರುತ್ತೆ, ಗಿಡಗಳು ಏನಾಗ್ತಾ ಹೋಗುತ್ತೆ ಅಂದರೆ ಹಳದಿ ಆಗಿಬಿಟ್ಟು ನಿಧಾನಕ್ಕೆ ಸಾಯ್ತಾ ಹೋಗುತ್ತೆ. ಇಂತಹ ಸಿಂಪ್ಟಮ್ಸ್ ಕಾಣುತ್ತೆ ಅಂತಂತಂದರೆ ಅದನ್ನು ಫಿಸೇರಿಯಂ ವಿಲ್ಟ್ ಅಂತ ಕರಿತೀವಿ. ಈ ಬ್ಯಾಕ್ಟೀರಿಯಲ್ ವಿಲ್ಟ್ ಏನಾಗುತ್ತೆ ಅಂತಂದರೆ, ಒಂದು ಸತಿ ಬಂತು ಅಂತಂದರೆ ಇದು ಮಣ್ಣಿನಿಂದ ಮತ್ತು ನೀರಿನಿಂದ, ನಾವು ಕಟ್ತಕ್ಕಂಥ ನೀರಿನಿಂದನೂ ಕೂಡ ಹರಡ್ತಕ್ಕಂಥ ಸಮಸ್ಯೆ ಜಾಸ್ತಿ ಬರ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂತಂದರೆ, ಅಟ್ಲೀಸ್ಟ್ ಕ್ರಾಪ್ ರೊಟೇಷನ್ ಮಾಡಬೇಕು. ಎರಡನೇದು ಕೆಮಿಕಲ್ ಮೆಜರ್ಸ್. ಈ ಥರದ್ದು ಸಮಸ್ಯೆ ಇತ್ತು ಅಂತಂತಂದರೆ, ಯಾವುದಾದ್ರು ಒಂದು ಸಿಸ್ಟಮಿಕ್ ಫಂಜಿಸೈಡ್ ಅಂತ ಕರಿತೀವಿ, ಕಾಪರ್ ಹೈಡ್ರಾಕ್ಸೈಡ್ ಇರ್ಬೋದು ಅಥವಾ ಕಾಪರ್ ಆಕ್ಸಿಕ್ಲೋರೈಡು, ಜೊತೆಗೆ ಗಸುಗಾಮೈಸಿನ್ ಅಂತ ಕರಿತೀವಿ ಅಥವಾ ವೆಲಿಡಾಮೈಸಿನ್ ಅಂತ ಕರಿತೀವಿ. ಈ ಥರ ಒಂದು ಶಿಲೀಂಧ್ರನಾಶಕಗಳನ್ನ ಹುಡುಕಿ ನಾವು ಒಯ್ಯೋದ್ರಿಂದ ಏನಾಗುತ್ತೆ ಅಂದರೆ, ಆ ಒಂದು ಜಾಗ ಏನಾಗುತ್ತೆ ಅಂದರೆ ಸ್ಯಾನಿಟೈಸ್ ಆಗುತ್ತೆ. ಆ ಶಿಲೀಂಧ್ರನ ಸಾಯಿಸೋದ್ರಿಂದ ಆ ಒಂದು ಸಮಸ್ಯೆ ಹರಡೋದು ಕಮ್ಮಿ ಆಗುತ್ತೆ. ಎರಡನೇದು ಇನ್ನೊಂದೇನೆಂದರೆ, ಇಂತಹ ಒಂದು ಸಂದರ್ಭದಲ್ಲಿ ನಾವು ಕೊಡ್ತಕ್ಕಂಥ ಫಾರ್ಮ್ಯಾಡ್ ಮೆನ್ಯೂರ್ ಅಂತ ಕರಿತೀವಿ ಅಥವಾ ಬೇವಿನ ಹಿಂಡಿ ಅಂತ ಕರಿತೀವಿ. ಇಂತಹ ಪೋಷಕಾಂಶಗಳನ್ನ ರೈತರು ಏನು ಮಾಡಬೇಕು ಅಂತಂದರೆ, ಬೆಡ್ ಪ್ರಿಪ್ರೇಷನ್ ಅಂತ ಕರಿತೀವಿ. ಸಾಲುಗಳನ್ನ ಮಾಡ್ತಕ್ಕಂಥ ಸಮಯದಲ್ಲಿ ರೈತರು ಅನಾವಶ್ಯಕವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಕೊಡೋದ್ರ ಬದಲು ಆ ಒಂದು ದುಡ್ಡಿನಲ್ಲೇ, ಹಣದಲ್ಲೇ ದಯವಿಟ್ಟು ರೈತರು ಬೇವಿನ ಹಿಂಡಿನ ಬಳಸೋದ್ರಿಂದ ಈ ಒಂದು ಸಮಸ್ಯೆಗಳನ್ನ ಕಮ್ಮಿ ಮಾಡ್ಬೋದು. ಮತ್ತು ಇಂತಹ ಒಂದು ಸಂದರ್ಭದಲ್ಲಿ ಇನ್ನೂ ಒಂದು ಸಮಸ್ಯೆ ಏನು ಅಂತಂದರೆ, ವೈರಲ್ ಇನ್ಫೆಕ್ಷನ್ ಅಂತ ಕರಿತೀವಿ. ಗಾಳಿ ಜಾಸ್ತಿ ಈ ಸಮಯದಲ್ಲಿ ಇರೋದ್ರಿಂದ ವೈರಲ್ ಇನ್ಫೆಕ್ಷನ್ನು ಈ ಒಂದು ಟೊಮೊಟೊ ಬೆಳೆನಲ್ಲಿ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಯಾವ ರೀತಿ ಸಿಂಪ್ಟಮ್ಸ್ ಅಂದರೆ, ಕೆಲವೊಂದು ಸತಿ ಎಲೆಗಳು ಸೂಜಿ ಎಲೆ ಬೀಳ್ತಾ ಇರುತ್ತೆ. ಬರ್ತಕ್ಕಂಥ ಕುಡಿಗಳು ಅಗಲವಾಗಿ ಬರ್ತಾ ಇರಲ್ಲ, ಎಲೆಗಳೆಲ್ಲ ಚಿಕ್ಕದಾಗಿ, ಗಾತ್ರ ಚಿಕ್ಕದಾಗಿರುತ್ತೆ. ನೀವು ಎಲೆನ ಬಡ್ದಾಗ ಏನಾಗುತ್ತೆ ಅಂದರೆ, ವೈಟ್ ಕಲರ್ ಇರ್ತಕ್ಕಂಥ ವೈಟ್ ಫ್ಲೈಸು ಹಾರಾಡ್ತಕ್ಕಂಥದ್ದು ಕಾಣ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಕೀಟನಾಶಕ ಡೈಫೆನ್ಥ್ಯೂರಾನ್ ಅಂತ ಕರಿತೀವಿ, ಪೈರಿಪ್ರಾಕ್ಸಿಫೆನ್ ಅಂತ ಕರಿತೀವಿ. ಈ ರೀತಿಯಾದ ಕೀಟನಾಶಕಗಳನ್ನ ನಾವು ಬಳಸೋದ್ರಿಂದ ಏನಾಗುತ್ತೆ ಅಂತಂದರೆ, ಇಮಿಡಾಕ್ಲೋಪ್ರಿಡ್ ಅಂತ ಕರಿತೀವಿ. ಇಂತಹ ಒಂದು ಕೀಟನಾಶಕಗಳನ್ನ ಬಳಸೋದ್ರಿಂದ ಈ ಒಂದು ವೈಟ್ ಫ್ಲೈಸ್ನ ಕಂಟ್ರೋಲ್ ಮಾಡ್ಬೋದು ಕೆಮಿಕಲ್ ಮೆಥಡಲ್ಲಿ. ಇನ್ನೊಂದು ಮೆಥಡ್ ಏನು ಅಂತಂದರೆ, ಜೈವಿಕವಾಗಿ ಯಾವ ರೀತಿ ನಾವು ಅಂಟು ಪೇಪರ್ಗಳು ಅಂತ ಕರಿತೀವಿ. ಈ ಒಂದು ಲಿಂಗಾಕರ್ಷಕ ಬಲೆಗಳು ಅಂತ ಕರಿತೀವಿ. ಈ ರೀತಿಯಾದ ಒಂದು ಜೈವಿಕ ನಿಯಂತ್ರಣ ಮಾಡೋದ್ರಿಂದನೂ ಕೂಡ ಈ ಕೀಟನ ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ಬೋದು. ಮತ್ತಿನ್ನೊಂದೇನು ಅಂದರೆ, ಟೊಮೊಟೊ ಬೆಳೆನಲ್ಲಿ ನಾವು ನೋಡೋದು ಬ್ಲಾಸಮ್ ಎಂಡ್ರಾಟ್ ಅಂತ ಕರಿತೀವಿ. ಈ ರೀತಿಯಾಗಿ ಕೆಳಭಾಗದಲ್ಲಿ ಕಾಯಿಗಳೆಲ್ಲ ಕಪ್ಪುಗಾಗ್ತಾ ಇರುತ್ತೆ. ಇದನ್ನು ಡಿಸಾರ್ಡರ್ ಅಂತ ಕರಿತೀವಿ. ಇಂಥ ಒಂದು ಸಮಸ್ಯೆಗೆ ರೈತರು ದಯವಿಟ್ಟು ಕ್ಯಾಲ್ಶಿಯಂ ರಿಲೇಟೆಡ್ ನ್ಯೂಟ್ರಿಯೆಂಟ್ಸ್ನ ಕೊಡೋದ್ರಿಂದ, ಅಂದರೆ ಭೂಮಿಗಾರು ಕೊಡ್ಬೋದು, ಡ್ರಿಪ್ಪಲ್ಲಾರು ಕೊಡ್ಬೋದು, ಅಥವಾ ಸ್ಪ್ರೇನಲ್ಲಿ ಕೊಡೋದ್ರಿಂದ ಬೇಗ ನಿಮಗೆ ಹತೋಟಿ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಕ್ಯಾಲ್ಶಿಯಂ ಕೊರತೆಯನ್ನು ನೀಗಿಸ್ದಂಗೆ ಆಗುತ್ತೆ. ಮತ್ತು ನಿಮಗೆ ಕಾಯಿನಲ್ಲಿ ಸೈಜು ಮತ್ತು ಶೇಪ್ ಬೇಕು ಅಂತಂತಂದ್ರೂ ಕೂಡ ಕ್ಯಾಲ್ಶಿಯಂ ಒಂದು ಮುಖ್ಯವಾದ ಪೋಷಕಾಂಶ ಆಗಿರುತ್ತೆ. ಇಲ್ಲಿ ರೈತರು ಏನು ಮಾಡ್ತಾ ಇರ್ತಾರೆ ಅಂದರೆ, ನೇರ ಪೋಷಕಾಂಶಗಳನ್ನ ಮಾತ್ರ ಕೊಡ್ತಾ ಇರ್ತಾರೆ. NPK, ಈಗ 13-0-45 ಇರ್ಬೋದು, 19 ಈ ರೀತಿಯ NPK ಮಾತ್ರ ಕೊಡ್ತಾ ಇರ್ತಾರೆ. ದಯವಿಟ್ಟು ಎಲ್ಲ ರೈತರು ಕೂಡ ಲಘು ಪೋಷಕಾಂಶಗಳನ್ನ ದಯವಿಟ್ಟು ಬಳಸಿ. ಈ ಲಘು ಪೋಷಕಾಂಶಗಳನ್ನ ಬಳಸೋದ್ರಿಂದ ಹೂವಿನ ಸಂಖ್ಯೆನೂ ಜಾಸ್ತಿ ಮಾಡ್ಬೋದು, ಕಾಯಿ ಗಾತ್ರ ಇರ್ಬೋದು, ಶೇಪ್ ಇರ್ಬೋದು, ಸೈಜು, ಈ ಎಲ್ಲ ಒಂದು ಕ್ರಿಯೆಗಳಿಗೆ
ಸೊ ಒಂದು ಗಿಡದಲ್ಲಿ ಬರ್ತಕ್ಕಂಥ ಟೊಮೊಟೊ ಹಣ್ಣಲ್ಲಿ ಬರ್ತಕ್ಕಂತಹ ಯಾವುದೇ ಒಂದು ಸಮಸ್ಯೆಗಳಿಗೆ ಪೋಷಕಾಂಶಗಳ ನಿರ್ವಹಣೆ ಕೂಡ ಭಾರಿ ಮುಖ್ಯ ಆಗಿರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಟೊಮೊಟೊ ಬೆಳೆನಲ್ಲಿ ಏನಾಗುತ್ತೆ ಅಂದರೆ ಮಳೆ ವಾತಾವರಣ ಇರೋದ್ರಿಂದ ಏನಾಗುತ್ತೆ ಅಂದರೆ ಸೊ ಕೆಳಗಡೆ ಈ ಎಲೆ ಬಿದ್ದಿರ್ತಕ್ಕಂಥ ರೋಗದ ಎಲೆಗಳನ್ನ ನೀವು ಕಟ್ ಮಾಡಿಬಿಟ್ಟು ಜಮೀನಿಂದ ಎರಾಡಿಕೇಶನ್ ಅಂತ ಕರಿತೀವಿ, ಹೊರಗಡೆ ಹಾಕೋದ್ರಿಂದ ಗಾಳಿ ಚೆನ್ನಾಗಿ ಸರಾಗವಾಗಿ ಆಡೋದ್ರಿಂದ ಬರ್ತಕ್ಕಂಥ ರೋಗನೂ ಕೂಡ ಕಡಿಮೆ ಮಾಡ್ಬೋದು. ಸೊ ಈ ಒಂದು ಬ್ಯಾಕ್ಟೀರಿಯಲ್ ವಿಟ್ನ ದಯವಿಟ್ಟು ಬಂದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಮೆಜರ್ಸ್ನ ತಗೊಳ್ಳೋದ್ರಿಂದ ಕಂಟ್ರೋಲ್ ಮಾಡ್ಬೋದು. ಇದು ಬೇಗ ಹರಡ್ತಕ್ಕಂಥ ಒಂದು ಸಮಸ್ಯೆ ಆಗಿರುತ್ತೆ. ಸೊ ಧನ್ಯವಾದಗಳು.